ಓಕೆ, ಸೊ ಈ ಕ್ವಶನಲ್ಲಿ ನಮಗೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ನ ಎಲೆಕ್ಟ್ರಿಕ್ ಫೀಲ್ಡ್ ಕಾಂಪೊನೆಂಟ್ ಬೇಸ್ ಮೇಲಿರುವಂಥ ಈಕ್ವೇಷನ್ ಕೊಟ್ಟಿದ್ದಾರೆ, ವಿಚ್ ಈಸ್ E ಈಸ್ ಈಕ್ವಲ್ಸ್ ಟು E0 sin 3y ಪ್ಲಸ್ 4z ಪ್ಲಸ್ ಒಮೆಗಾ ಟಿ ಐ ಕ್ಯಾಪ್. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಐ ಕ್ಯಾಪ್ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಆಸಿಲೇಟ್ ಆಗ್ತಿದೆ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಪ್ರೊಪಗೇಷನ್ ಆಫ್ ವೇವ್ ಅದಕ್ಕೆ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಆಗಿದೆ. ಈಗ ಒಂದು ಸೆಕೆಂಡ್ ಅದರ ಡೈರೆಕ್ಷನಾಗಿ ಕಂಡಿಟ್ಕೊಳ್ಳೋಣ. ಈ ಎಕ್ಸ್ಪ್ರೆಷನ್ನ ನಾವು ನಮ್ಮ ಜನರಲ್ ಎಕ್ಸ್ಪ್ರೆಷನ್ ವೇವ್ ಇಕ್ವೇಷನ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಎ ಸೈನ್ ಒಮೆಗಾ ಟಿ ಮೈನಸ್ ಕೆ ವೆಕ್ಟರ್ ಡಾಟ್ ಆರ್ ವೆಕ್ಟರ್. ಈ ಕೆ ವೆಕ್ಟರ್ ನಮಗೆ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಕೊಡುತ್ತೆ ಆ್ಯಂಡ್ ಆರ್ ವೆಕ್ಟರ್ ಅಂತಂದರೆ ಪೊಸಿಷನ್ ವೆಕ್ಟರ್, ಯಾವ ಪೊಸಿಷನಲ್ಲಿ ನಾವು ಈ ಡಿಸ್ಪ್ಲೇಸ್ಮೆಂಟ್ ವೈನ ಕಂಡುಹಿಡ್ಕೊತಾ ಇದ್ದೀವಿ. ಸೊ ಇದನ್ನು ಇದರ ಟರ್ಮ್ಸಲ್ಲಿ ಬರೆಯೋಕ್ಕೆ ಟ್ರೈ ಮಾಡೋಣ ನಾವು, ವಿಚ್ ಇಸ್ E0 ಸೈನ್ ಒಮೆಗಾ ಟಿ ಹಾಗೆ ಇಟ್ಕೊಳ್ಳೋಣ ಮೈನಸ್, ರಿಮೆಂಬರ್ ಇಲ್ಲಿ ನಮಗೆ ಪ್ಲಸ್ ಬರಬೇಕು, ಸೊ ಇದರ ಡಾಟ್ ಪ್ರಾಡಕ್ಟು ನಮಗೆ ನೆಗೆಟಿವ್ ಬರಬೇಕು. ಸೊ ಪೊಸಿಷನ್ ವೆಕ್ಟರ್ ಅಂತಂದರೆ ಯಾವ ಪೊಸಿಷನಲ್ಲಿ, ಸೊ ಪೊಸಿಷನ್ ವೈ ಮತ್ತು ಪೊಸಿಷನ್ ಝೆಡ್. ಸೊ ಆರ್ ವೆಕ್ಟರ್ಗೆ ನೋಡಿ, ಆರ್ ವೆಕ್ಟರ್ಗೆ ವಿ ವಿಲ್ ರೈಟ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್. ಸೊ ಈ ಪೊಸಿಷನಲ್ಲಿ ಆ್ಯಂಡ್ ಈ ಕೆ ವೆಕ್ಟರ್ ಇಂಡಿಕೇಟ್ ಮಾಡಬೇಕು ಅಂತಂದರೆ ಡೈರೆಕ್ಷನ್, ಆ್ಯಂಡ್ ದಟ್ ಡೈರೆಕ್ಷನ್ ಈಸ್ಗೆ ಒಮ್ಮೆ ನೋಡಿ ನಮಗೆ 3y ಮತ್ತು 4z ಬರಬೇಕು. ಸೊ ಡಾಟ್ ಪ್ರಾಡಕ್ಟ್ ಮಾಡ್ತಿರೋದ್ರಿಂದ ಆ್ಯಂಡ್ ಇಲ್ಲಿ ನೆಗೆಟಿವ್ ಬರಬೇಕಾಗಿರೋದ್ರಿಂದ ವಿ ವಿಲ್ ರೈಟ್ ನೋಡಿ ಮೈನಸ್ 3 ಜೆ ಕ್ಯಾಪ್ ಮೈನಸ್ 4 ಕೆ ಕ್ಯಾಪ್. ಸೊ ದ್ಯಾಟ್ ಮೈನಸ್ 3, ಸೊ ಜೆ ಕ್ಯಾಪ್ 1 ಆಗುತ್ತೆ, ಡಾಟ್ ಜೆ ಕ್ಯಾಪ್ 1 ಆಗುತ್ತೆ, ಮೈನಸ್ 3y ಆಗುತ್ತೆ, ಮೈನಸ್ 3y ಇಂಟು ಮೈನಸ್ ಪ್ಲಸ್, ಸೊ ಅಲ್ಲಿಗೆ ಪ್ಲಸ್ 3y. ಅದೇ ಥರ ಕೆ ಕ್ಯಾಪ್ 1 ಆಗುತ್ತೆ, ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ 1 ಆಗುತ್ತೆ, ಮೈನಸ್ 4z ಇಸ್ ಮೈನಸ್ 4z, ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿಗೆ ಬಂತು. ಸೊ ಈ ಫಾರ್ಮಿಗೆ ತೊಗೊಂಬಂದಾಗ ನಾವೇನು ಬರಿಬೋದು ಅಂತಂದರೆ ಕೆ ವೆಕ್ಟರ್ ಈಸ್, ದಟ್ ಮೀನ್ಸ್ ವೇವ್ ವೆಕ್ಟರ್ ಈಸ್ ಮೈನಸ್ 3 ಜೆ ಕ್ಯಾಪ್ ಮೈನಸ್ 4 ಕೆ ಕ್ಯಾಪ್. ಸೊ ಇದು ನಮ್ಮ ಕೆ ವೆಕ್ಟರ್ ವಿಚ್ ಇಸ್ ನಥಿಂಗ್ ಬಟ್ ವೇವ್ ವೆಕ್ಟರ್. ಈ ವೇವ್ ವೆಕ್ಟರ್ ಏನು ಕೊಡುತ್ತೆ ಅಂತ ನಮಗೆ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ವೇವ್ ಕೊಡುತ್ತೆ, ಆ್ಯಂಡ್ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ವೇವು ಈ ವೆಕ್ಟರ್ನ ಡೈರೆಕ್ಷನ್ ಇರುತ್ತೆ. ಆ್ಯಂಡ್ ಈ ವೆಕ್ಟರ್ನ ಡೈರೆಕ್ಷನ್ ಬೇಕು ಅಂತಂದರೆ ನಮಗೆ ಈ ವೆಕ್ಟರ್ನ ಯೂನಿಟ್ ವೆಕ್ಟರ್ ಬೇಕು. ಆ್ಯಂಡ್ ಹೌ ಡು ವಿ ರೈಟ್ ಯೂನಿಟ್ ವೆಕ್ಟರ್? ಕೆ ಕ್ಯಾಪ್ ಈಸ್ ಈಕ್ವಲ್ಸ್ ಟು, ಕೆ ಕ್ಯಾಪ್ ಅಂತಂದರೆ ಆರ್ ವಿಲ್ ಸೇ ಸಿ ಕ್ಯಾಪ್ ಅಂತ ಅಂದ್ಕೊಳ್ಳೋಣ. ಸಿ ಕ್ಯಾಪ್ ಈಸ್ ಈಕ್ವಲ್ಸ್ ಟು ಕೆ ವೆಕ್ಟರ್ ಅಪಾನ್ ಮ್ಯಾಗ್ನಿಟ್ಯೂಡ್ ಆಫ್ ಕೆ ವೆಕ್ಟರ್. K vector is minus 3j cap minus 4k cap upon magnitude of ಅಂತಂದರೆ 3 square 9 ಆಗುತ್ತೆ, 4 square 16 ಆಗುತ್ತೆ. ಸೊ ದಿಸ್ ಇಸ್ 1 ಬೈ ರೂಟ್ ಆಫ್ 16 ಪ್ಲಸ್ 9 ಇಸ್ 25, ರೂಟ್ ಆಫ್ 25 ಅಂತಂದರೆ 5, ಆ್ಯಂಡ್ ದಿಸ್ ಇಸ್ ಮೈನಸ್ 3j cap ಪ್ಲಸ್ 4k cap. ಸೊ ನಾವು ಆಪ್ಷನ್ 1 ಚೆಕ್ ಮಾಡಿಕೊಂಡ್ರೆ ನಾವು ದ ವೇವ್ ಇಸ್ ಟ್ರಾವೆಲಿಂಗ್ ಇನ್ ದಿಸ್ ಡೈರೆಕ್ಷನ್, ಸೊ ಅಲ್ಲಿಗೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ನಮಗೆ. ಸೆಕೆಂಡ್ ಆಪ್ಷನ್ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ವೇವ್ ವೆಕ್ಟರ್ ಕೊಟ್ಟಿದ್ದಾರೆ, ಆ್ಯಂಡ್ ನಮಗೆ ಆಲ್ರೆಡಿ ಬಂದಿದೆ ಮ್ಯಾಗ್ನಿಟ್ಯೂಡ್ ಬಂದು 5. ಅಲ್ಲಿ ನಮಗೆ ಕ್ವಶನ್ ಹೇಳ್ತಿದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ವೇವ್ ವೆಕ್ಟರ್ ಇಸ್ 0.5 ಮೀಟರ್ಸ್ ಅಂತ, ವಿಚ್ ಇಸ್ ರಾಂಗ್. ವೇವ್ ವೆಕ್ಟರ್ ಅಂತಲೇ ಇಟ್ ಇಸ್ ನಥಿಂಗ್ ಬಟ್ ವೇವ್ ನಂಬರ್ ಅಂತಲೇ ನಮ್ಗೆ ಗೊತ್ತು, ವಿಚ್ ಇಸ್ 2π/λ. ಓಕೆ, ಸೊ ಇವಾಗ ದ ವ್ಯಾಲ್ಯೂ ಆಫ್ ಒಮೆಗಾ ಕೇಳ್ತಿದ್ದಾರೆ. ಸೊ ದ ವ್ಯಾಲ್ಯೂ ಆಫ್ ಒಮೆಗಾ ನಮಗೆ ಬೇಕು ಇವಾಗ. ಒಮೆಗಾ ಅಂತಂದರೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ನಮಗಿವಾಗ ವೇವ್ ನಂಬರ್ ಗೊತ್ತು ನಮಗೆ ಲ್ಯಾಂಬ್ಡಾ, ವಿಚ್ ಇಸ್ 5, ಮ್ಯಾಗ್ನಿಟ್ಯೂಡ್ 5. ನಮಗಿವಾಗ ಒಮೆಗಾ ಬೇಕು, ಆ್ಯಂಡ್ ಒಮೆಗಾ ಈಸ್ ಈಕ್ವಲ್ಸ್ ಟು 2πf. ಸೊ ಫ್ರೀಕ್ವೆನ್ಸಿ ಸಿಕ್ಬಿಟ್ರೆ ನಮಗೆ ಒಮೆಗಾ ಸಿಕ್ಬಿಡುತ್ತೆ. ಸೊ ಏನು ಮಾಡ್ಬೋದು ಅಂತಂದರೆ ಸ್ಪೀಡ್ ಆಫ್ ವೇವ್ ಕೊಟ್ಟಿದ್ದಾರೆ ನಮಗೆ, ಸ್ಪೀಡ್ ಆಫ್ ಲೈಟ್ ವಿಚ್ ಇಸ್ 3 × 10⁸. ಸೊ ನಮಗೆ ವಿ ಕ್ಯಾನ್ ರೈಟ್ ಸಿ ಈಸ್ ಈಕ್ವಲ್ಸ್ ಟು ಎಫ್ ಇಂಟು ಲ್ಯಾಂಬ್ಡಾ. ನಮಗೆ ಬೇಕಾಗಿರೋದು ಒಮೆಗಾ. ಸೊ ಸಿ ಅಂತಂದರೆ ನಮಗೆ ಹೌ ಮಚ್ ದೇ ಹವ್ ಗಿವನ್, ಸಿ ಅಂತಂದರೆ 3 × 10⁸ ಕೊಟ್ಟಿದ್ದಾರೆ. ಸೊ ವಿಲ್ ರೈಟ್ 3 × 10⁸ ಈಸ್ ಈಕ್ವಲ್ಸ್ ಟು ಎಫ್ ಇಂಟು ಲ್ಯಾಂಬ್ಡಾ ಅಂತಂದರೆ ವಿಚ್ ಇಸ್ ಲ್ಯಾಂಬ್ಡಾ 5 ಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ಲ್ಯಾಂಬ್ಡಾ 5 ಅಲ್ಲ, ಇಟ್ ಈಸ್ ವೇವ್ ನಂಬರ್ ಇಸ್ 5. ಸೊ ವೇವ್ ನಂಬರ್ ಇಸ್ 5. ಸೊ ವೇವ್ ನಂಬರ್ ಅಂತಂದರೆ
k which is equals to 2 pi by lambda. So lambda is equals to 2 pi by k. ಸೊ ಲ್ಯಾಂಬ್ಡಾ ಜಾಗಕ್ಕೆ ವಿ ವಿಲ್ ರೈಟ್ 2 pi by k. ನಾವಾಗ ನೋಡಿಕೊಂಡ್ರೆ 2 pi f ಅಂತಂದರೆ ಬೇಸಿಕಲಿ ಒಮೆಗಾ ಆಗುತ್ತೆ. ಸೊ ಒಮೆಗಾ ಇಸ್ ಈಕ್ವಲ್ಸ್ ಟು 3 ಇಂಟು 10 ಪವರ್ 8 ಇಂಟು ಕೆ ಅಂತಂದರೆ 5. ಸೊ 5 3 is 15 ಇಂಟು 10 ಪವರ್ 8. ಸೊ ಆಪ್ಷನ್ಸಲ್ಲಿ ನೋಡಿದ್ರೆ ನಮಗೆ 1.5 ಇಂಟು 10 ಪವರ್ 9 ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ದಿಸ್ ಇಸ್ ರೇಡಿಯನ್ಸ್ ಪರ್ ಸೆಕೆಂಡ್. 1.5 ಇಂಟು 10 ಪವರ್ 9. ಸೊ ಇದನ್ನು ಡೆಸಿಮಲಲ್ಲಿ ಬರೆದ್ರೆ 1.5 ಇಂಟು 10 ಪವರ್ 9 ರೇಡಿಯನ್ಸ್ ಪರ್ ಸೆಕೆಂಡ್. ಸೊ ಅಲ್ಲಿಗೆ ನಮಗೆ ಆಪ್ಷನ್ ಸಿ ಕೂಡ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಸಿ ಏನು ಹೇಳ್ತಿದೆ ಅಂತಂದರೆ ದ ವ್ಯಾಲ್ಯೂ ಆಫ್ ಒಮೆಗಾ ಆ್ಯಂಗುಲರ್ ಫ್ರೀಕ್ವೆನ್ಸಿ 1.5 10 ಪವರ್ 9. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಕೇಳ್ತಿದ್ದಾರೆ ಇವಾಗ. ಆ್ಯಂಡ್ ಹೌ ಡು ವಿ ಫೈಂಡ್ ಮ್ಯಾಗ್ನೆಟಿಕ್ ಫೀಲ್ಡ್? ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ಅಂತಂದರೆ ಯಾವುದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಗಲಿ, ಇಫ್ ದಿಸ್ ಇಸ್ ಸಿ, this is E, this is B. So we can write magnetic field ಅಂತಂದರೆ C cap cross E cap is equals to B cap. So C cap ಅಂತಂದರೆ which is nothing but the unit vector of propagation of wave. Unit vector of propagation of wave ನಮಗೆ ಆಲ್ರೆಡಿ ಸಿಕ್ಕಿದೆ ಇವಾಗ, which is minus 3/5 J cap minus 4/5 K cap cross E cap ಅಂತಂದರೆ it is in what direction? Electric field is in what direction? ಸೊ ನಮ್ಗೆ ಅಲ್ಲಿ ಗೊತ್ತಿರೋಂಗೆ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಇಟ್ ಈಸ್ ಇನ್ ಡೈರೆಕ್ಷನ್ ಆಫ್ ಐ ಕ್ಯಾಪ್. ವಿ ವಿಲ್ ರೈಟ್ ಆಸ್ ಐ ಕ್ಯಾಪ್. ದಿಸ್ ಇಸ್ ಅವರ್ ಬಿ ಕ್ಯಾಪ್. ಸೊ ಬಿ ಕ್ಯಾಪ್ ಡೈರೆಕ್ಷನ್ ವೆಕ್ಟರ್ ಬೇಕು ಅಂತಂದರೆ ನೋಡಿ, ಐ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್. ಸೊ ನಾವು ಐ ಜೆ ಕೆ ಅಂತ ತೊಗೊಂಡ್ರೆ ಇಲ್ಲಿ ನಮಗಿರೋದು ಜೆ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ ಮಾಡಬೇಕು. ಇವಾಗ ನಾವು ಜೆ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ ಇಸ್ ಮೈನಸ್ ಕೆ ಕ್ಯಾಪ್. ಸೊ ದಿಸ್ ಇಸ್ minus 3/5. ಜೆ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ ಇಸ್ minus ಕೆ ಕ್ಯಾಪ್ minus 4/5. K cap cross I cap. K cap cross I cap is J cap, which is nothing but our B cap. So minus into minus plus 3/5 I cap minus 4/5 J cap is equals to B cap. This gives the direction of magnetic field. So now magnetic field ಬರಿಬೋದು ಅಂತಂದರೆ we can write B is equals to B naught sin ಏನು ಫಾರ್ಮ್ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಸೇಮ್ ಅದೇ ಬರಿತೀವಿ, ವಿಚ್ ಇಸ್ 3y ಪ್ಲಸ್ 4z ಪ್ಲಸ್ ಒಮೆಗಾ ಟಿ. ಆ್ಯಂಡ್ ಇಲ್ಲಿ ಯೂನಿಟ್ ವೆಕ್ಟರ್ ಬಿ ಕ್ಯಾಪ್ ಬರಿತೀವಿ. ಬಿ ನಾಟ್, ವಿ ನೋ ದಟ್ ಇ ನಾಟ್ ಈಸ್ ಈಕ್ವಲ್ಸ್ ಟು ಸಿ ಅಪಾನ್ ಬಿ ನಾಟ್. ಸೊ ಬಿ ನಾಟ್ ಅಂತಂದರೆ ವಿಲ್ ರೈಟ್ ಇಟ್ ಆ್ಯಸ್ ಇ ನಾಟ್ ಬೈ ಸಿ. ಸೊ ಬಿ ನಾಟ್ ಅಂತಂದರೆ ಇ ನಾಟ್ ಬೈ ಸಿ ಸೈನ್ 3y ಪ್ಲಸ್ 4z plus omega t. B cap ಗೆ we will write it as 3/5 K cap minus 4/5 J cap. So E naught by 5 ಕಾಮನ್ ತೊಗೊಂಡ್ರೆ 5C sin 3y plus 4z plus omega t 3K cap minus 4J cap. ಸೊ ಇದು ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ನ ವೆಕ್ಟರ್ ಆಗಿರುತ್ತೆ. ಆ್ಯಂಡ್ ಸೊ ನಾವಿಲ್ಲಿ ಕಂಪೇರ್ ಮಾಡ್ತಾ ಹೋದರೆ ಇಲ್ಲಿ ಸೊ ನಮಗೆ ಬಂದಿರೋಂಥ ವ್ಯಾಲ್ಯೂ ಇ ನಾಟ್ ಬೈ 5C ಇದೆ ಆ್ಯಂಡ್ 3K ಕ್ಯಾಪ್ ಮೈನಸ್ 4J ಕ್ಯಾಪ್ ಇದೆ. ಬಟ್ ಇಲ್ಲಿ ಇ ನಾಟ್ ಬೈ ಜಸ್ಟ್ ಸಿ ಇದೆ, 5 ಇಲ್ಲ. ಆ್ಯಂಡ್ 4J ಕ್ಯಾಪ್ ಮೈನಸ್ 3K ಕ್ಯಾಪ್ ಇದೆ. ಬಟ್ ವಿ ಆರ್ ಗೆಟಿಂಗ್ 3K ಕ್ಯಾಪ್ ಮೈನಸ್ 4J ಕ್ಯಾಪ್. ಸೊ ಅಲ್ಲಿಗೆ ನಮಗೆ ಆಪ್ಷನ್ ಡಿ ಕೂಡ ನಮಗೆ ರಾಂಗ್ ಆಗುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ಸ್ ಆರ್ ಎ ಆ್ಯಂಡ್ ಸಿ.